ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬ ಜನ ನಂಗೆ ಕೇಳ್ತಾ ಇದ್ರಿ ಚೀಕು ಫೇಸ್ ತೋರಿಸಿ ಅಂತೇಳಿ ನಗ್ತಾ ಇದ್ದ ನಾನು. ಹ್ಞೂ, ಅದಕ್ಕೆ ಸರಿ ಫೈನಲಿ ಇವತ್ತು ರಿವೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಂದು ಏನಾರ ತುಂಬ ಪ್ಲ್ಯಾನ್ಸ್ ಇತ್ತು, ಎಲ್ಲ ದೇವಸ್ಥಾನಕ್ಕೆ ಹೋಗೋದೆಲ್ಲ ಇತ್ತು. ಬಟ್ ಡ್ಯೂ ಟು ಸಮ್ ಅದರ್ ರೀಸನ್ ಅದೆಲ್ಲ ಕ್ಯಾನ್ಸಲ್ ಆಗಿದೆ. ಸೊ ಇವಾಗ ಸ್ವಲ್ಪ ನಾನು ಫ್ರೆಶ್ ಅಪ್ ಆಗಿ ಇವಾಗಂತೂ ಸಿಕ್ಕಾಬಟ್ಟೆ ನನಗೆ ಹೆಂಗಂದರೆ ಫುಲ್ಲು ಫೇಸಲ್ಲೆಲ್ಲ ಪಿಂಪಲ್ ಆಗಿಬಿಟ್ಟಿದೆ, ಪಿಗ್ಮೆಂಟೇಷನ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಪ್ರೆಗ್ನೆಂಟ್ ಆದಮೇಲೆ. ಅದಕ್ಕೆ ಸ್ವಲ್ಪ ಈ ಬಿಸಿಲು ಬೇರೆ ಜಾಸ್ತಿ ಅಲ್ವಾ, ಅದಕ್ಕೆ ಸ್ವಲ್ಪ ಫೇಸ್ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಸೀರಮ್ಮು ಅದೆಲ್ಲ ಹಾಕ್ಕೊತಾ ಇದ್ದೀನಿ. ಪ್ರೆಗ್ನೆಂಟಿಗೆ ಮುಂಚೆ ನನ್ನ ಫೇಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಆಮೇಲೆ ಎಲ್ಲ ಫುಲ್ ಹದಗೆಟ್ಟೋಯ್ತು. ಬಟ್ ಇದಕ್ಕೆಲ್ಲ ಇವಾಗ ಏನಂದರೆ ಹೀಟ್ ಬೇರೆ ಜಾಸ್ತಿ, ಅದಕ್ಕೆ ನನಗೆ ಅವಾಗವಾಗ ಪಿಂಪಲ್ ಆಗ್ತಾ ಇರುತ್ತೆ, ಹೀಟ್ ಬಬಲ್ಸು. ಈ ಓಮ್ ರೆಮಿಡೀಸ್ ಎಲ್ಲ ಏನಾದರೂ ಟ್ಯಾನ್ ರಿಮೂವ್ ಮಾಡೋದಕ್ಕೆ, ಇಲ್ಲಾಂದರೆ ಏನಾದರೂ ಕೊಳೆ ಆಗಿದ್ದರೆ ಅದನ್ನು ರಿಮೂವ್ ಮಾಡೋದು ಓಮ್ ರೆಮಿಡೀಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ಪಿಂಪಲ್ ಆಗಿದ್ದರೆ ಮತ್ತು ಮಾರ್ಕ್ಸ್ ಎಲ್ಲ ಇದ್ದರೆ ಇದೆಲ್ಲ ಓಮ್ ರೆಮಿಡೀಸ್ಗೆಲ್ಲ ಹೋಗಲ್ಲ ಸುಮ್ಮನೆ. ಸೊ ಇದಕ್ಕೆಲ್ಲ ಕ್ರೀಮು ಅದು ಇದು ಹಚ್ಕೊಬೇಕು. ಸೊ ಸ್ವಲ್ಪ ಸ್ಕಿನ್ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ನಾನೇನು ಮಾಡಿದೆ, ಸೀರಮ್ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಕೊತಿದ್ದೀನಿ. ಇವಾಗಂತೂ ಬಿಸಿಲು ಜಾಸ್ತಿ ಅಲ್ವಾ, ಫುಲ್ಲು ಫೇಸ್ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ. ಅದಕ್ಕೆ ಬೇಸಿಕ್ ಇಷ್ಟು ಮಾಡಿದ್ರೆ ಸಾಕು, ಮನೇಲಿ ಇರುತ್ತೀವಲ್ಲ, ಎಲ್ಲೂ ಹೋಗಲ್ವಲ್ಲ. ಇನ್ ಕೇಸ್ ನಾವೇನಾದರೂ ಹೊರಗಡೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಫೇಸ್ ಸೀರಮ್ ಹಾಕಿ ನಾವು ಮಾಯಿಶ್ಚರೈಸರ್ ಹಾಕಿ ಆಮೇಲೆ ಅದ್ರ ಮೇಲೆ ಸನ್ಸ್ಕ್ರೀನ್ ಹಾಕ್ಕೋಬೇಕು. ಬಟ್ ಮನೆ ಒಳಗಡೆ ಇರೋದ್ರಿಂದ ಏನು ಸನ್ಸ್ಕ್ರೀನ್ ನೆಸೆಸಿಟಿ ಇಲ್ಲ ಇವಾಗ. ಸೊ ಹಾಗೆ ಸ್ವಲ್ಪ ನಂದಂತೂ ಲಿಪ್ಸು ತುಂಬ ಡ್ರೈ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಅವಾಗವಾಗ ಯಾವಾಗಲೂ ಲಿಪ್ ಬಾಮ್ ಹಚ್ತಾನೆ ಇರ್ತೀನಿ. ಪ್ರೀವಿಯಸ್ ವ್ಲಾಗಲ್ಲಿ ನಾನು ಆಲ್ರೆಡಿ ಇದ್ರ ಲಿಂಕ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ, ಚೆಕ್ ಮಾಡಿ. ಇದಂತೂ ಚೆನ್ನಾಗಿದೆ ಆ್ಯಕ್ಚುಲಿ, ಲಿಪ್ ಮಾಸ್ಕು ಚೆನ್ನಾಗಿದೆ. ಸೊ ಇಷ್ಟೇ ಸಿಂಪಲ್ಲಾಗೆ ಸ್ವಲ್ಪ ಮಾಯಿಸ್ಟ್ ಇರಲಿ ಅಂತ ಹೇಳ್ಬಿಟ್ಟು ಮಾಯಿಶ್ಚರೈಸರ್ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ನಮ್ಮ ಚೀಕು ಫೇಸ್ನ ರಿವೀಲ್ ಮಾಡೋ ಟೈಮು. ಆ್ಯಕ್ಚುಲಿ ಬಿಹೈಂಡ್ ದ ಕ್ಯಾಮ್ರಾ ಇದ್ದಾನೆ, ನಗ್ತಾ ಇದ್ದಾನೆ ಅವನು ನಾನು ಮಾತಾಡ್ತಿರೋದು ನೋಡಿ. ಬನ್ನಿ ನೋಡೋಣ. ಅವನೇ ರಿವೀಲ್ ಮಾಡಬೇಕಂತೆ, ಅದಕ್ಕೆ ರಿವೀಲ್ ಮಾಡ್ತಾನೆ ನೋಡಿ. ರಿವೀಲ್ ಮಾಡಿಬಿಟ್ಟ. ಆಯ್ತು ರಿವೀಲ್ ಮಾಡಿಬಿಟ್ಟ. ಮಾಡು, ಏ ತೆಗಿ, ಫುಲ್ ತೆಗಿಯಮ್ಮ. ಏ ಸ್ಮೈಲ್ ಮಾಡು, ಎಲ್ಲರಿಗೂ ಸ್ಮೈಲ್ ಮಾಡು. ಯೋಚನೆ ಮಾಡ್ತಾ ಇದೀಯಾ? ಯೋಚನೆ ಮಾಡೋದು ಈ ಅಂತ ನಗಲ್ವಾ? ಸ್ಮೈಲ್, ಗುಡ್ ಬೈ. ಸ್ಮೈಲ್ ಅಳುನು ಬಂದ್ಬಿಡ್ತು. ಸ್ಮೈಲ್. ಚಿಕ್ಕು ನೋಡಿ, ಇವನೇ ಚೀಕು ಅಲ್ಲೇನಮ್ಮ, ಟ್ರಬಲ್ ಮೇಕರ್, ಮಿಸ್ಟರ್ ಟ್ರಬಲ್ ಮೇಕರ್ರೇ ಅವನು. ನೋಡಾಗಲೇ ಅಳು ಬಂತು. ಮಂಕಿ ತೋರ್ಸಮ್ಮ, ನಿನ್ನ ಮಂಕಿ ನೋಡಿಲಿ. ನಿನ್ನ ಫ್ರೆಂಡ್ ತೋರಿಸು, ಹನುಮಂತನ ತೋರಿಸು. ಎತ್ಕೋ ನಿನ್ನ ಫ್ರೆಂಡ್ ತಾನೇ, ನನ್ನ ಗೋರ್ ಮಂಗಣ್ಣ. ತೋರ್ಸಮ್ಮ. ನೋಡಿದ್ರಲ್ಲ, ಚೀಕು ತೋರಿಸಿ ಅಂತ ಹೇಳ್ತಾ ಇದ್ರಿ. ಫೈನಲಿ ತೋರಿಸಿದ್ದೀನಿ. ಇವಾಗ ಅವನಿಗೆ ಸ್ವಲ್ಪ ನಿದ್ದೆ ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ಕುಚ್ಚು ಮಾಡ್ತಾ ಇದ್ದಾನೆ. ಇವಾಗ ಸ್ನಾನ ಎಲ್ಲ ಆಗಿದೆಯಲ್ಲ, ಅದಕ್ಕೆ ಇವಾಗ ಒಂದು ರೌಂಡ್ ನಿದ್ದೆ ಮಾಡಬೇಕು ಅವನು. ಹಾಯ್ ಫ್ರೆಂಡ್ಸ್, ನೋಡು ಡ್ಯಾನ್ಸ್ ಮಾಡ್ತೀಯಲ್ಲ, ಡ್ಯಾನ್ಸ್ ಮಾಡೋದು ತೋರಿಸು. ಡ್ಯಾನ್ಸ್ ಮಾಡವ. ಅವನು ಆ್ಯಕ್ಚುಲಿ ಹೆಂಗಂದರೆ, ಈಗ ನಾವೆಲ್ಲಾದ್ರೂ ಹೊರಗಡೆ ಹೋಗ್ತಾಯಿದ್ರೆ ಯಾರಾದರೂ ಮಾತಾಡ್ಸಿದ್ರೆ ಸಾಕು, ಈ ಅಂತ ಸ್ಮೈಲ್ ಮಾಡ್ತಾನೆ ಮಾತಾಡ್ಸಿದ್ರೆ. ನಮ್ಮ ಚಿಕ್ಕ ಫ್ರೆಂಡ್ ಇದು ಅಲ್ಲಿರವ. ಇದೊಂದು ಮಂಕಿ ಅವನಿಗೆ ತುಂಬ ಇಷ್ಟ, ಯಾವಾಗಲೂ ಹಿಡ್ಕೊಂಡು ಆಟ ಆಡ್ತಾ ಇರ್ತಾನೆ ಒಬ್ಬನೇ ಇದ್ದಾಗ. ಇವ್ನಿಗೆ ಆಲ್ರೆಡಿ ಕಿವಿನೂ ಚುಚ್ಚಿದ್ದೀವಿ, ಅಂದರೆ 5 months ಬಿದ್ದಾಗಲೇ ಕಿವಿ ಚುಚ್ಚಿದ್ವಿ. ಅದು ವಿಡಿಯೋ ಮಾಡಿದ್ದೀನಿ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಇವನ್ನ ಮಲಗಿಸ್ಬಿಟ್ಟು ನನಗೂ ಸ್ವಲ್ಪ ಕೆಲಸ ಇದೆ, ಅಡುಗೆ ಎಲ್ಲ ಮಾಡಬೇಕು. ಅಡುಗೆ ಮಾಡ್ತಾ ಏನು ಅಡುಗೆ ಮಾಡ್ತಿದ್ದೀನಿ ಏನು ಎಲ್ಲ ನಿಮ್ಗೆ ತೋರಿಸ್ತೀನಿ. ಸದ್ಯಕ್ಕೆ ಇವನ್ನ ಮಲಗಿಸಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್. ಎಲ್ಲ ಕೇಳ್ತಾ ಇರ್ತೀರಾ, ಹೆಂಗೆ ಅಡುಗೆ ಮಾಡ್ಕೊತೀರಾ, ಪಾಪು ಇಟ್ಕೊಂಡು ಕಷ್ಟ ಆಗಲ್ವ ಅಂತ. ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಏನಕ್ಕಂದರೆ ಒಂದೊಂದ್ಸಲ ಅವ್ನಿಗೆ ಡೈಲಿ ಒಂದೇ ಥರ ಇರೋಲ್ಲ. ನಾನೇನು ಮಾಡ್ತೀನಿ ಅಂದರೆ, ಬೆಳಗ್ಗೆ ತಿಂಡಿ ಮಾಡ್ಕೊತೀನಲ್ಲ, ಆವಾಗಲೇ ಒಂದು ಪಲ್ಯ ಮಾಡಿಟ್ಬಿಡ್ತೀನಿ. ಇನ್ನು ಮಧ್ಯಾಹ್ನ ಊಟ ಮಾಡ್ಕೋಬೇಕಾದ್ರೆ ಇನ್ನೊಂದು ಪಲ್ಯ ಮಾಡ್ಕೊತೀನಿ. ಯೂಶ್ವಲಿ 2 ಪಲ್ಯ ಮಾಡ್ತೀನಿ. ಬಟ್ ಸಮ್ಟೈಮ್ಸ್ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಪಲ್ಯ ಮಾಡ್ಕೊಂಬಿಟ್ಟಿರ್ತೀನಿ.
ಏನಕ್ಕಂದರೆ ಇವಾಗ ಅವನಿಗಿನ ಸಾಲಿಡ್ ಸ್ಟಾರ್ಟ್ ಮಾಡಿದ್ವಲ್ಲ, ಸೊ ನಾವೇನು ತಿಂತೀವಿ ಅದರಿಂದನೇ ಅವನಿಗೆ ಒಳ್ಳೆ ಪೌಷ್ಟಿಕಾಂಶ ಸಿಗೋದು ಹಾಲಿಂದ. ಹಂಗಾಗಿ ಎರಡೆರಡು ಪಲ್ಯ ಮತ್ತು ಸಾರೆಲ್ಲ ಮಾಡ್ಕೊತೀನಿ. ಬಟ್ ಇವತ್ತು ಚಪಾತಿ ಮಾಡ್ಕೊತಿದ್ದೀನಿ. ಅದಕ್ಕೆ ಬೆಳಗ್ಗೆನೇ ನಾನು ಬೆಂಡೆಕಾಯಿ ಪಲ್ಯ ಮಾಡಿ ಇಟ್ಬಿಟ್ಟಿದ್ದೆ. ಇವಾಗ ಹೀರೆಕಾಯಿ ಎಲ್ಲ ಹೆಚ್ಚಿ ರೆಡಿಯಾಗಿದೆ, ಅದು ನಾನು ಮಾಡ್ಕೊತೀನಿ. ಅದಕ್ಕೆ ಅದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಚಪಾತಿನ ಕಲ್ಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕಲ್ಸ್ಕೊತಿದ್ದೀನಿ. ಇವತ್ತೇನಂದರೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಬರೀ ಚಪಾತಿ ಮಾಡ್ಕೊಳ್ಳೋದ್ಕಿಂತ ಈ ಥರ ಸ್ವಲ್ಪ ಮೆಂತ್ಯ ಸೊಪ್ಪು ಇಲ್ಲಾಂದರೆ ಪಾಲಕ್ ಸೊಪ್ಪು ಹಾಕೋಬೋದು, ಅಂದರೆ ಪಾಲಕ್ನ ಗ್ರೈಂಡ್ ಮಾಡಿ. ಸೊ ಎಲ್ತ್ಗೂ ಒಳ್ಳೆಯದು ಹಂಗಾಗಿ. ಬಟ್ ಹೆಂಗೆ ಮಾಡಿದ್ರೂ 2:30-3 ಗಂಟೆ ಮೇಲೆ ಆಗ್ಬಿಡುತ್ತೆ ಊಟ ಮಾಡೋದಕ್ಕೆ. ಏನಕ್ಕಂದರೆ ಈಗ ಅವನು ಎದ್ದರೆ ನಾನು ಹೋಗ್ಬೇಕು, ಇವಾಗ ಅರ್ಧ ಅಡುಗೆ ಮಾಡೋದು ಬಿಟ್ಬಿಟ್ಟು ಅವನನ್ನು ತೂಗಿ ಇಲ್ಲಾಂದರೆ ಅವನಿಗೆ ಫೀಲ್ ಮಾಡಿಸಿ ಅವನಿಗೆ ಆಟ ಆಡೋಕ್ಕೆ ಬಿಟ್ಬಿಟ್ಟು ಮತ್ತೆ ಬರಬೇಕು ಅಡುಗೆ ಮಾಡಬೇಕು. ನಾನು ಅಂದ್ಕೊತೀನಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕು, ಒಂದಿನ ನಿಮಗೆ ತೋರಿಸ್ಬೇಕು ಬೆಳಗ್ಗೆಯಿಂದ ಹೆಂಗಿರುತ್ತೆ ಅಂತ. ಬಟ್ ಆಗೋದೇ ಇಲ್ಲ. ಏನಕ್ಕಂದರೆ ಅವನಿಗೆ ನಾನೇ ಸ್ನಾನ ಮಾಡಿಸೋದ, ಅವನಿಗೆ ಸ್ನಾನ ಮಾಡಿಸೋದಕ್ಕೆ ಯಾರೂ ಬರೋಲ್ಲ. ನಾನೇ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೆ ಮಸಾಜ್ ಮಾಡಿ ಸ್ನಾನ ಮಾಡಿಸೋದೇ ಅದೇ ನನಗೆ ಒಂದು ಕೆಲಸ. ಆಲ್ಮೋಸ್ಟ್ 1 ಅವರ್ ಮೇಲೆ ಅವನದೇ ಆಗಿಬಿಡುತ್ತೆ. ಮತ್ತು ತಿಂಡಿ ಎಲ್ಲ ಮಾಡಿ ಮತ್ತು ಅದರಲ್ಲಿ ವೀಡಿಯೋ ಮಾಡ್ಕೊಂಡು ಕೂತ್ಕೊತೀನಿ ಅಂದರೆ ತುಂಬಾ ಲೇಟ್ ಆಗುತ್ತೆ. ಯೂಶ್ವಲಿ ನಾನು ತಿಂಡಿ ತಿನ್ನೋದೇ 10:30-11 ಗಂಟೆ ಮೇಲಾಗುತ್ತೆ. ವೀಡಿಯೋ ಮಾಡ್ಕೊಂಡು ಕೂತಂತೂ ಇನ್ನು 12 ಗಂಟೆ ಮೇಲೆ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಸರಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಾಡೋಣ ಅಂತ ಮೋಸ್ಟ್ ಆಫ್ ದ ಟೈಮ್ ನಾನು ಮಧ್ಯಾಹ್ನ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಬಟ್ ಒಂದಿನ ಮಾಡಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಆಲ್ರೆಡಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಈ ಕಡೆ ಇವಾಗ ಇನ್ನೊಂದು ಪಲ್ಯ ಮಾಡ್ಕೊತಿದ್ದೀನಿ. ಈ ಕಡೆ ಸ್ವಲ್ಪ ಪಾಯಸ ಮಾಡ್ಕೊಂಡಿದ್ದೀನಿ, ಹೆಸರುಬೇಳೆ ಪಾಯಸ. ಆ್ಯಕ್ಚುಲಿ ಹೆಂಗಂದರೆ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡು ಬಂದಿದ್ದೆ, ಪುಡಿ ಬೆಲ್ಲ ಬರೋದಿಲ್ಲ ಅದು ನೋಡಿದ್ರೆ ಎಷ್ಟು ಕಪ್ಪಗಾಗ್ಬಿಟ್ಟಿದೆ ಕಲರ್ ನಿಮಗೆ. ಬಟ್ ಒಳ್ಳೇದಲ್ವ ಅಂತ ತೊಗೊಂಡು ಬಂದೆ, ತಿಂದು ನೋಡ್ಬೇಕು ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಸ್ವೀಟ್ ಇಲ್ಲ ಅಂತ ಅನ್ನಿಸ್ತು ನನಗೆ. ಏನಕ್ಕಂದರೆ ನಾನು ಕಾಫಿಗೂ ಅದರಲ್ಲೇ ಕುಡಿಯೋದಲ್ಲ, 2-3 ಸ್ಪೂನ್ ಹಾಕೊಂಡ್ರು ಸ್ವೀಟೇ ಬರಲ್ಲಪ್ಪ. ಏನೋ ಆರ್ಗ್ಯಾನಿಕ್ ಬೆಲ್ಲ ಅಂದರು, ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಹೀರೆಕಾಯಿ ಪಲ್ಯ ನಾರ್ಮಲಾಗಿ ಮಾಡ್ಕೊತಾ ಇದ್ದೀನಿ. ನಾರ್ಮಲಿ ಸ್ವಲ್ಪ ಈರುಳ್ಳಿ ಒಗ್ಗರಣೆ ಹಾಕ್ಕೊಬಿಟ್ಟು ಒಂದು ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು ಮತ್ತು ಗರಂ ಮಸಾಲ ಅದನ್ನೆಲ್ಲ ಹಾಕ್ಕೊತೀನಿ. ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಅಷ್ಟೇ ಚೆನ್ನಾಗಾಗುತ್ತೆ. 20 ಸಲ ಅಡ್ಜಸ್ಟ್ ಮಾಡೋಕ್ಕೆ ಕಷ್ಟ ಸಂಜು. ಫ್ರೀಯಾಗಿರೋ ಟೈಮಲ್ಲಿ ಮಾಡ್ಕೊಂಡು ಹೋಗ್ಬೋದು. ಇವಾಗ ಹೊಟ್ಟೆ ಹಸ್ತಿರೋ ಟೈಮಲ್ಲಿ ಆ ಥರ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ. ಇವಾಗ ಅವ್ನು ಎದ್ದರೆ ಇದನ್ನು ಬಿಟ್ಬಿಟ್ಟು ಹೋಗ್ಬೇಕು, ಏನು ತಿಂತೀಯ ಆಮೇಲೆ. ಫ್ರೀಯಾಗಿರೋ ಟೈಮಲ್ಲಿ ಆ ಕಡೆ ಈ ಕಡೆ ಎಲ್ಲ ಇಟ್ಕೊಂಡು ಮಾಡ್ಬೋದು. ಅಡುಗೆ ಮಾಡೋ ಟೈಮಲ್ಲಿ ಕಷ್ಟ ಆ ಥರ. ಇದನ್ನೆಲ್ಲ ಕಟ್ ಮಾಡು, ಇದನ್ನೆಲ್ಲ ಹಾಕ್ಬೇಡ. ಮತ್ತೆ ನೀನು ಹೇಳ್ದಷ್ಟು ಈಸಿ ಅಲ್ಲ, ಬೇರೆ ಟೈಮಲ್ಲಿ ಮಾಡ್ಕೋಬೋದು. ನನ್ನ ಗಂಡಂಗೆ ಹೀರೆಕಾಯಿ ಪಲ್ಯ ಅಂದರೆ ಆಗಲ್ಲ. ಹೀರೆಕಾಯಿ, ಹಾಗಲಕಾಯಿ, ಸೋರೆಕಾಯಿ ಇದೆಲ್ಲ ಇಷ್ಟನೇ ಆಗಲ್ಲ. ಅದೇ ಡೈಲಿ ನಾನ್ ವೆಜ್ ಕೊಟ್ಟರೆ ಮಾತ್ರ ತಿನ್ನೋದು. ಇದು ಕೊಟ್ಟರೆ ಅಪರೂಪಕ್ಕೊಂದಿನ ಮಾಡಿದ್ರೆ ಅದ ಅಂತ ಕಮೆಂಟ್ ಮಾಡ್ತಾರೆ. ಏನು ಮಾಡೋದು, ಬಟ್ ಹೆಲ್ತ್ ಒಳ್ಳೆಯದಲ್ವಾ ಅಂತ ಹೇಳ್ಬಿಟ್ಟು ಮಾಡಲೇಬೇಕು. ಸೊ ನನ್ನ ಲಂಚು ರೆಡಿ ಆಯಿತು ನೋಡಿ. ಬೆಂಡೆಕಾಯಿ ಪಲ್ಯ ನನಗಿಷ್ಟ, ಚೆನ್ನಾಗಿರೋದು ಆ್ಯಕ್ಚುಲಿ. ಹೀರೆಕಾಯಿ ಪಲ್ಯ ಸೂಪರ್ ಹೆಲ್ದಿಯಾಗಿರೋಂಥ ಲಂಚ್ ರೆಡಿ. ಆ್ಯಕ್ಚುಲಿ ಆದಷ್ಟು ಹೆಲ್ದಿನೇ ತಿನ್ಬೇಕು ನಾವು. ಏನಕ್ಕಂದರೆ ಸಮ್ಟೈಮ್ಸ್ ಈಚೆಲ್ಲ ಹೋಗಿ ತಿಂತೀವ, ಆವಾಗೆಲ್ಲ ನಾವು ಏನೂ ಲೆಕ್ಕ ಮಾಡೋಕ್ಕಾಗಲ್ಲ. ಮನೇಲಿದ್ದಾಗ ಆದಷ್ಟು ಹೆಲ್ದಿ ತಿಂದರೆ ತುಂಬಾ ಒಳ್ಳೆಯದು. ನಾನಂತೂ ಊಟದ ವಿಷಯದಲ್ಲಿ ತುಂಬಾ ಸ್ಪೆಸಿಫಿಕ್ಕು, ಕ್ಲೀನಾಗಿರಬೇಕು. ಆಮೇಲೆ ಅಟ್ಲೀಸ್ಟು 2 ಟೈಮ್ಸ್ ಆದರೂ ಏನಾದರೂ ಒಂದು ಈ ಥರ ಪಲ್ಯ ಏನಾದರೂ ಹೆಲ್ದಿಯಾಗಿರಲೇಬೇಕು ಆ ಥರ. ನಾನು ಲಂಚು ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗ ಎದ್ದೇ ಬಿಟ್ಟ. ಕೊಡು ನನಗೆ, ಎತ್ಕೊಡು. ನಿನ್ನ ಫ್ರೆಂಡ್ ಬಿದ್ದೋಗಿದ್ದಾನೆ, ಬಿದ್ದೋಗ್ಬಿಟ್ಟಿದ್ದಾನೆ. ಹನುಮಂತ 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 ಹನುಮಂತ. ನನಗಂತೂ ಮಧ್ಯಾಹ್ನದಿಂದ ವೀಡಿಯೋ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ. ಯಾಕಂದರೆ ತುಂಬ ಕಿರಿಕಿರಿ ಮಾಡ್ತಿದ್ದಾನೆ ಪಾಪು. ಯಾಕೋ ಇವತ್ತು ಇವಾಗ ಸ್ವಲ್ಪ ಮಲಗಿದ್ದಾನೆ, ಯಾವಾಗ ಎದ್ರಿಲ್ತಾನೋ ಗೊತ್ತಿಲ್ಲ. ಗ್ಯಾಪಲ್ಲಿ ಸ್ವಲ್ಪ ಅಡುಗೆ ಮಾಡ್ಕೊಂಬಿಡೋಣ ಅಂತ ಬಂದೆ. ಮೆಂತ್ಯ ಬಾತ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗೆ. ಅದಕ್ಕೆ ಸ್ವಲ್ಪ ಸ್ಪೈಸಸ್ ಹಾಕ್ಕೊಂಡು, ಇದಕ್ಕೆ ಆ್ಯಕ್ಚುಲಿ ಜಾಸ್ತಿ ಸ್ಪೈಸಸ್ ಹಾಕ್ಕೊಂಡ್ರೆ ಸಂಜೆಗೆ ಇಷ್ಟ ಆಗೋಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಜಸ್ಟ್ ಚಕ್ಕೆ ಲವಂಗ 2 ಏಲಕ್ಕಿ ಅಷ್ಟೇ ಹಾಕ್ಕೊತೀನಿ.
ಬಟ್ ತುಂಬಾ ಚೆನ್ನಾಗಾಗುತ್ತೆ. ನಾನು ಹೇಳ್ತೀನಲ್ಲ ಆ ಥರ ಮಾಡ್ಕೊಂಡೋಗಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಒಂದು ಈರುಳ್ಳಿ ಸಣ್ಣದು. ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಗೋಲ್ಡನ್ ಕಲರ್ ಆಗಿದೆ ಆನಿಯನ್ನು. ಇವಾಗ ನಾನೇನು ಮಾಡ್ತೀನಿ, ಸೊಪ್ಪು ಹಾಕ್ಕೊಂಡ್ಬಿಡ್ತೀನಿ. ಎಣ್ಣೆಲಿ ಒಂದು ರೌಂಡ್ ಫ್ರೈ ಮಾಡ್ಕೊಂಬಿಟ್ರೆ ಕಹಿ ಇರಲ್ಲ, ಹೊರಟೋಗ್ಬಿಡುತ್ತೆ. ಹಂಗೆ ನಾನು ಇದು ನೋಡಿ ಅಜ್ವೈನು ಜೀರಾ ವಾಟರ್ ಕುಡಿತಾ ಇದ್ದೀನಿ. ನಾನೇನು ಮಾಡ್ತೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನು ಮತ್ತು ಮೆಂತ್ಯ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸೋಂಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಇಬ್ಬರು ಒಂದೊಂದು ಗ್ಲಾಸ್ ಕುಡಿತೀವಿ. ಅದು ಹಂಗೆ ಮಿಕ್ಕಿರುತ್ತಲ್ಲ ಅದು ಕಾಳೆಲ್ಲ, ಅದು ನಾವು ವೇಸ್ಟ್ ಮಾಡಲ್ಲ. ನಾನು ಹಂಗೆ ಇಟ್ಟಿರ್ತೀನಿ. ಸಾಯಂಕಾಲ ಮತ್ತೆ ಯಾವಾಗಾದರೂ ಒಂದು ರೌಂಡು ಈ ಒಂದು ಗ್ಲಾಸಷ್ಟು ಮತ್ತೆ ಅದನ್ನು ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿತೀನಿ. ಒಟ್ಟಿನಲ್ಲಿ ದಿನಕ್ಕೆ 2 ಸಲ ಕುಡಿತೀನಿ. ಇದರಿಂದ ಏನಂದರೆ ನಮಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಏನಂದರೆ ನಮಗೆ ಫ್ಯಾಟ್ ಇರುತ್ತಲ್ಲ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಎಲ್ಲರೂ ಕೂಡ ಇದನ್ನು ಕುಡಿಬೋದು. ಸೊ ನೀವು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ ಇದನ್ನು. ಇವಾಗ ಟೊಮೊಟೊ ಮತ್ತು ಇದೆಲ್ಲ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಮಸಾಲ ಹಾಕ್ಕೊತಿದ್ದೀನಿ. ಇದೇನೆಂದರೆ ಪೇಸ್ಟ್ ಮಾಡೋಕ್ಕೆ ಒಂದು ಅರ್ಧ ಆನಿಯನ್ನು ಮತ್ತು ಗ್ರೀನ್ ಚಿಲ್ಲಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ. ಬೇರೆ ಏನು ಹಾಕಲ್ಲ, ಇಷ್ಟೇ. ಚೆನ್ನಾಗಾಗುತ್ತೆ. ಮಸಾಲಾನೇ ಗಮ್ಮಂತಿದೆ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ಮಾಡೋ ಪ್ರೊಸೀಜರ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಮಸಾಲ ಎಲ್ಲ ಚೆನ್ನಾಗಿ ಬೇಯಬೇಕು, ಆವಾಗಲೇ ಇದು ಚೆನ್ನಾಗಿ ಬರೋದು. ಇಲ್ಲಾಂದರೆ ಚೆನ್ನಾಗಿ ಅನಿಸಲ್ಲ ಈ ಥರ ಎಣ್ಣೆ ಬಿಡೋವರೆಗೂ. ನೀರು ಹಾಕ್ಕೊತೀನಿ, ಬಿಸಿ ನೀರು ಹಾಕ್ಕೊತೀನಿ. ಯಾಕಂದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈ ಸೆಕೆಗಂತೂ ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕೆ ಆಗೋಲ್ಲಪ್ಪ. ಯಪ್ಪ ದೇವ್ರೆ, ಅಡುಗೆ ಮಾಡಬೇಕಂದ್ರೆ ಅಳು ಬರ್ತಾ ಇರುತ್ತೆ. ಮೈಯಲ್ಲೆಲ್ಲ ನೀರು ಕಿತ್ಕೊಬಿಟ್ಟಿರುತ್ತೆ, ಅಷ್ಟು ಸೆಕೆ ಆಗ್ತಿರುತ್ತೆ ಮಾತ್ರ. ಏನು ಬಿಸಿಲು ದೇವ್ರೆ. ಇದೊಂದು ಕುದಿ ಬಂದಮೇಲೆ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು 2 ವಿಷಲ್ ಹೊಡ್ಸೋದಷ್ಟೇ. ಆಗಲೇ ಎದ್ದ ನನ್ನ ಮಗ. ನೋಡಿ ಅಡುಗೆ ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಎದ್ದೇ ಬಿಟ್ಟ. ಅರ್ಧ ಗಂಟೆನೂ ಮಲ್ಕೊತಾ ಇಲ್ಲ ಇವತ್ತಂತೂ. ಫುಲ್ಲು ಬಿಸಿ ಇದ್ದಾಗಲೇ ತಿನ್ನಬೇಕು, ಆವಾಗಲೇ ಚೆನ್ನಾಗಿರುತ್ತಿದ್ದು. ಸಂಜೆಗಂತೂ ಇದು ತುಂಬಾ ಫೇವ್ರೆಟ್ಟು. ಇವತ್ತಂತೂ ಇನ್ನೂ ಎಕ್ಸ್ಟ್ರಾ ಚೆನ್ನಾಗಾಗಿದೆ. ಪಕ್ಕ ಅವನಿಗೆ ಸಖತ್ ಇಷ್ಟ ಆಗುತ್ತೆ. ಸಕ್ಕತ್ತಾಗೋಗಿದೆ. ಸಂಜೆ ಊಟ ಮಾಡ್ತೀಯಾ? ಇಲ್ಲ, ಒಂದು ಆಗಿಲ್ಲ, ಹಾಕ್ಬೇಕು. ಬಿಸಿ ಇದೆ ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಮಾಡ್ತೀಯಾ? ಏನು ಮಾಡಿದ್ದೀನಿ ಹೇಳ? ಮೆಂತ್ಯ ಬಾತ್ ಮಾಡಿದ್ದೀನಿ. ಆದರೆ ಚೆನ್ನಾಗಿ ಬಂದಿಲ್ಲ ಇವತ್ತು. ನಿಜವಾಗ್ಲೂ ಚೆನ್ನಾಗಿ ಬಂದಿಲ್ಲ. ಗೊತ್ತಿಲ್ಲ ಅದೇನು ಮಿಸ್ಟೇಕ್ ಆಯಿತು ಅಂತ. ಬರೆದಿಟ್ಟಿದ್ದೀನಿ, ಸೇಮ್ ಅದೇ ಪ್ರೊಸೀಜರ್ ಮಾಡಿದ್ದೀನಿ. ಬಟ್ ಗೊತ್ತಿಲ್ಲ, ಚೆನ್ನಾಗಿ ಬಂದಿಲ್ಲ ಯಾಕೋ. ಚೆನ್ನಾಗಿ ಬಂದಿಲ್ಲ. ಸುಮ್ಮನೆ ಡವ್ ಮಾಡಿದೆ, ಹೆಂಗೆ ಕೊಡ್ತೀಯ ರಿಯಾಕ್ಷನ್ ನೋಡೋಣ ಅಂತ. ಸೇಮ್ ಹಂಗೆ ಬಂದಿದ್ಯಾ? ಸೇಮ್ ಅದೇ ಪ್ರೊಸೀಜರ್. ಚಟ್ನಿ ಜೊತೆಗೆ ಸೂಪರ್ ಆಗಿದೆಯಲ್ಲ ಕಾಂಬಿನೇಷನ್ನು. ಸ್ಪೈಸಿ ಇದೆ, ತಿನ್ನು, ಫುಲ್ ತಿನ್ನು, ಗೊತ್ತಾಗುತ್ತೆ. ಸ್ವಲ್ಪ ಖಾರ ಇದೆ, ತಿನ್ನು. ನಿಂಗೆ ಒಂದು ತುತ್ತಿಗೆ ಗೊತ್ತಾಗಿಲ್ಲ ಅಷ್ಟೇ. ತಿಂತ ಸ್ಪೈಸಿ ಇದೆ. ಸೊ ಊಟ ಎಲ್ಲ ಆಯಿತು. ಮಲ್ಕೊಂಡಿದ್ದ ಕಳ್ಳ ಎದ್ಬಿಟ್ಟು ಇವಾಗ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ದೆ, ಪರವಾಗಿಲ್ಲ. ಮತ್ತು ಇವಾಗ ಒಂದು ರೌಂಡ್ ಹೊಟ್ಟೆನೂ ತುಂಬಿದೆ. ಅದಕ್ಕೆ ಆರಾಮಾಗಿ ಇವಾಗ ಕಾಮಾಗಿ ಕೂತಿದ್ದಾನೆ. ಅದಕ್ಕೆ ನನಗೂ ಸ್ವಲ್ಪ ರೆಸ್ಟ್ ಬೇಕಂತ ಅನ್ನಿಸ್ತಿತ್ತು. ಸದ್ಯ ಎದ್ಬಿಟ್ಟು ಆರಾಮಾಗಿದ್ದಾನೆ. ಸೊ ಇವತ್ತು ನಾನೊಂದು ನಿಮಗೆ ರೆಸಿಪಿ ತೋರಿಸಿದ್ದೀನಲ್ಲ, ಅದನ್ನು ಟ್ರೈ ಮಾಡಿ. ಏನಮ್ಮ ಸ್ಕೈ ಇವನು ಮಾತಾಡಿಸ್ಬೇಕಂತೆ. ಫೈನಲಿ ಚೀಕುನ ಎಲ್ಲರೂ ನೋಡಿದ್ರಾ, ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಇವಾಗ ಮೆಂತ್ಯ ಬಾತ್ ತೋರಿಸಿದ್ನಲ್ಲ, ಅದನ್ನು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಹೇಳ್ಬೇಕಂತಿದೆ, ಏನಕ್ಕೆ ಇವನಿಗೆ ಇವಾಗ ಬೇಸಿಗೆಗಾಲ ಅಲ್ವಾ, ಸ್ವಲ್ಪ ಯಾಕೋ ಚಿಕ್ಕ ಗುಳ್ಳೆ ಥರ ಬಂದಿದೆ. ಅಂದರೆ ಈಗ ಸೆಕೆಗೆ ಗುಳ್ಳೆ ಆಗುತ್ತಲ್ಲ, ಸೆಕೆ ಗುಳ್ಳೆ ಥರ
ಇದೆಲ್ಲ ಕಾಮನ್ನು. ಅಂದರೆ ಈಗ ಹುಟ್ಟಿರೋ ಮಕ್ಳಿಗೂ ಸ್ವಲ್ಪ ಸಮ್ಟೈಮ್ಸ್ ಆ ಥರ ಬರುತ್ತೆ. ಅದಕ್ಕೇನು ಹೆದ್ರ್ಕೊಳ್ಳೋ ನೆಸೆಸಿಟಿ ಇಲ್ಲ. ಏನು ಮಾಡಬೇಕಂದ್ರೆ ನೀವು ಸಿಂಪಲ್ ಟಿಪ್ಪು, ಒಂದು 2 ಸ್ಪೂನಷ್ಟು ಬ್ರೆಸ್ಟ್ ಮಿಲ್ಕ್ ತೊಗೊಂಡು ಒಂದು ಕಾಟನಲ್ಲಿ ಅದನ್ನು ಡಿಪ್ ಮಾಡಿಬಿಟ್ಟು ಜಸ್ಟ್ ಹಿಂಗೆ ಡ್ಯಾಬ್ ಮಾಡ್ತಾ ಹೋಗಿ. ಅದು ಒಂದೇ ದಿನ 2 ದಿನಕ್ಕೆ ಹೋಗೋಲ್ಲ, ಒಂದು ವಾರದಷ್ಟೆಲ್ಲ ಅದು ಕಮ್ಮಿಯಾಗಿ ಹೋಗುತ್ತೆ. ಇವ್ನು ಹುಟ್ಟಿದಾಗಲೂ ಅಷ್ಟೇ, ಇವ್ನಿಗೊಂದು 15-20 ಡೇಸ್ ಆದಮೇಲೆ ಫುಲ್ಲು ರ್ಯಾಷಸ್ ಆಗಿತ್ತು, ಸಣ್ಣ ಸಣ್ಣ ಗುಳ್ಳೆ ಬರುತ್ತೆ. ಅದೆಲ್ಲ ಕಾಮನ್, ಏನು ಭಯ ಪಡೋ ನೆಸೆಸಿಟಿ ಇಲ್ಲ. ಆ ಥರ ಬ್ರೆಸ್ಟ್ ಮಿಲ್ಕ್ ಹಚ್ಚಿದ್ರೆ ನೀವು ಅದು ಹೀಲ್ ಆಗಿಬಿಡುತ್ತೆ. ಇವಾಗ ಇವ್ನಿಗೆ ಮೋಸ್ಟ್ಲಿ ಸೆಕೆಗೆ ಅನಿಸುತ್ತೆ, ಇಲ್ಲಿ ಮತ್ತು ಇಲ್ಲೆಲ್ಲ ಸ್ವಲ್ಪ ಗುಳ್ಳೆ ಆಗಿದೆ. ನಾನು ನಿನ್ನೆಯಿಂದ ಹಚ್ತಿದ್ದೀನಿ, ಮೇ ಬಿ ಇನ್ನೊಂದು ವಾರದಲ್ಲಿ ಕಮ್ಮಿ ಆಗುತ್ತೆ ಅನಿಸುತ್ತೆ. ಸೊ ಇದೊಂದು ನಿಮ್ಗೆ ಹೇಳಬೇಕಿತ್ತು ಟಿಪ್ಸು, ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಹಾಗೆ ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಮಾಡಮ್ಮ ಚಿಕ್ಕು. ಅಲ್ಲೋಡು, ಅಲ್ಲಿ ಅಲ್ಲೋಡು, ಅಲ್ಲಿ ನೋಡು. ಆಯ್ತು, ಇದು ಆಮೇಲೆ ನೋಡೋಣ. ಅಲ್ಲಿ ನೋಡು, ಅಪ್ಪ ನೋಡು. ಅಪ್ಪ ಇದು ನೋಡ್ತಾ ಇದ್ದಾನೆ, ಲೈಟ್ ಬಂದಿದೆ ಅಂತ. ಅಲ್ಲಿ ಸ್ಕೈ ನೋಡ್ತಾ. ಹಾಂ, ನೋಡ್ದ. ಬಾಯ್ ಮಾಡ ಎಲ್ಲರಿಗೂ. ಬಾಯ್, ಸಿಗ್ತೀನಿ. ಬಾಯ್. ಒಂದು ಸ್ಕೈ ನೋಡ್ತಾ ಇದ್ದಾನೆ. ಸ್ಕೈ ನಿನ್ನ ಫ್ರೆಂಡ್ ಅಲ್ಲೇನವ? ಹಾಂ, ನಿಮ್ಮ ಅಣ್ಣ ತಾನೇ? ಬಾಯ್ ಬಾಯ್ ಬಾಯ್. ನೋಡು, ನಿನ್ನೆ ನೋಡ್ತಾ ಇದ್ದಾನೆ ಸ್ಕೈ ಅವನು. ನೋಡು, ನೀನಂದರೆ ಇಷ್ಟ ಅವನಿಗೆ, ಅದಕ್ಕೆ ಅಲ್ಲವಾ?